ಇದಕ್ಕೆ ಛತ್ರಕ್ಕೆ ಬರಬೇಕು. ಛತ್ರಕ್ಕೆ ಈ ಕಡೆ ನಮ್ಮ ಚಿಕ್ಕಪ್ಪವರೇ ಬರಲಿಲ್ಲ, ನಿಂತ್ಕೊಂಡು ಎಲ್ಲ ಇದ್ದವ್ರು ಅವರು ಇದಕ್ಕೆ ಬರಲಿಲ್ಲ, ಛತ್ರಕ್ಕೆ ಬರಲಿಲ್ಲ. ಇಲ್ಲಿ ಎಲ್ಲ ಹುಡುಕ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ದಲ್ಲ ಪುಟ್ಟಸ್ವಾಮಿ ಅಂತ, ನಮ್ಮ ಚಿಕ್ಕಪ್ಪವ್ರ ಪಾರ್ಟ್ನರು, ಅವರು ಎಲ್ಲ ಹುಡುಕ್ತಾ ನೋಡಿದ್ರೆ ಕಾಫಿ ಹೋಟ್ಲಲ್ಲಿ ಕಾಫಿ ಕುಡಿತಾ ಕೂತಿದ್ದಾರೆ. ಅವತ್ತಿನ ದಿವಸಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಇತ್ತು, ಬಂದರು. ಆಮೇಲೆ ಎಲ್ಲರೂ ಬಂದರು. ದ್ವಾರಕೇಶು ಬಂದ. ದ್ವಾರಕೇಶಿಗೆ ಮದುವೆ ಆಗಿತ್ತು 6 ತಿಂಗಳು ಮುಂಚೆ. ಸೊ ಇನ್ವಿಟೇಷನ್ ಮಾಡಲೇ ಇಲ್ಲ. ಆಮೇಲೆ ಕೊನೆಗೆ ಏನು ಮಾಡಿದ್ರೆ, ಇನ್ವಿಟೇಷನ್ ಮಾಡಿಸ್ಕೋಬೇಕಲ್ಲ. ಸೊ ಅದಕ್ಕೆ ನಿಮಗೆ ಗೊತ್ತಿರ್ಬೋದು ಅಂತ ಕಾಣಿಸುತ್ತೆ, ಮೇಕಪ್ ಶ್ರೀನಿವಾಸ್ ಅಂತ ಇದ್ದ. ಇನ್ನೊಬ್ಬ ಉದ್ದ ಇದ್ದಾನಲ್ಲ ಅವನಲ್ಲ, ಇನ್ನೊಬ್ಬ ಮೇಕಪ್ ಅವನು ಸೀನು ಅಂತಾನೆ ಕರಿತಾ ಇದ್ದ ನಾವು. ಅವನು ಇನ್ನೊಬ್ಬ ವೀರಸ್ವಾಮಿ ಅಂತ, ಅವರಿಬ್ಬರು ಜೋಡಿ. ಅವರು ಇಬ್ಬರು ಮೇಕಪ್ ಮ್ಯಾನ್ ಮಾಧವಯ್ಯನ ಜೊತೆ ಕೆಲಸ ಮಾಡ್ತಾ ಇದ್ರು. ಮೇಕಪ್ ಮ್ಯಾನ್ ಮಾಧವಯ್ಯ ಯಾರು ಅಂತ ಹೇಳಿದ್ರೆ, ಮೊದಲು ವಾಣಿಶ್ರೀ ಮೇಕಪ್ ಮ್ಯಾನು ಡೇಟು ಅದು ಇದು ಎಲ್ಲ ನೋಡ್ಕೊತಾ ಇದ್ದವ್ರು. ಅವ್ರ ಜೊತೆ ಇವ್ರಿಗೆ ಕೆಲಸ ಮಾಡ್ತಾ ಇದ್ರು ಇಬ್ಬರು. ನಾನು ಹೇಳಿದೆ, ನೀವೇನಿದು, ನಾನು ಮುನ್ಸೂರ್ ಜೊತೆ ಕೆಲಸ ಮಾಡಿ ಈಗ ನಾನು ಹೊರಗಡೆ ಬಂದು ಪ್ರಯತ್ನ ಪಡ್ತಿಲ್ವಾ, ನೀವು ಕೂಡ ಬಂದ್ಬಿಡಿ ಅಂದೆ. ನಮಗೆ ಅವಕಾಶ ಸಿಗ್ಬೇಕಲ್ಲ, ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತಂದರೆ ಹಾಗೆ ಬನ್ನಿ ನಾನು ಕೊಡಿಸ್ತೀನಿ ಅಂತೇಳಿ, ನಾನು ಕೆಲಸ ಮಾಡೋ ಪಿಕ್ಚರಲ್ಲಿ ಅವರಿಬ್ಬರಿಗೂ ಮೇಕಪ್ ಮ್ಯಾನ್ ಆಗಿ ತೊಗೊಂಡೆ. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಬಂದೆ. ಅವ್ರು ಏನು ಮಾಡಿದ್ರು ಅಂದರೆ, ಅವ್ರಿಗೆ ಅಲ್ಲಿ ಇಲ್ಲಿ ಪಿಕ್ಚರ್ಸ್ಗಳೆಲ್ಲ ಸಿಗೋದು ಇದೆಲ್ಲ ಮಾಡೋದು, ಅವರು ಜೀವನದಲ್ಲಿ ಸ್ವಲ್ಪ ಸುಧಾರಿಸಿದ್ರು. ಸೊ ನಾನು ವೆಡ್ಡಿಂಗ್ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದೆ ಅಂತ ಕೇಳಿದ್ರು ನನಗೆ. ಇಲ್ಲ, ದುಡ್ಡಿಲ್ಲ ನನ್ನ ಹತ್ರ, ಅದಕ್ಕೆ ಪ್ರಿಂಟ್ ಮಾಡಿಸಿಲ್ಲ ಅಂತ. ಮೇ ಬಿ 1 ವಾರನೋ ಏನೋ. ಸೊ ಅವರು ಮ್ಯಾಟ್ರ್ ಕೊಟ್ಟೆ, ನಾನು ಮ್ಯಾಟ್ರ್ ತೊಗೊಂಡೋಗಿ ಅವ್ರು ಪ್ರಿಂಟ್ ಮಾಡಿಸಿ ದುಡ್ಡು ಗಿಡ್ಡೆಲ್ಲ ಅವರೇ ಕೊಟ್ಬಿಟ್ಟು, ಇದು ವೆಡ್ಡಿಂಗ್ ಕಾರ್ಡ್ಗಳೇನೋ 100 ಏನೋ ತಂದುಕೊಟ್ರು. ಅದನ್ನು ತೊಗೊಂಬಂದು ನನಗೆ ಬೇಕಾದವ್ರಿಗೆ ಅವ್ರಿಗೆ ಕೊಟ್ಟೆ ಅಂತ. ವೆಡ್ಡಿಂಗ್ ಇನ್ವಿಟೇಷನ್ನು ಕೂಡ ನಮ್ಮ ತಂದೆದಾಗಲಿ ನಮ್ಮ ಚಿಕ್ಕಪ್ಪವರಾಗಲಿ ಯಾರೂ ಮಾಡಿಸ್ಲಿಲ್ಲ. ಎಲ್ಲಿವರೆಗೂ ಹೇಗಾಯ್ತು ಅಂದರೆ, ಏನು ಕತೆನೋ ಏನೋ, ಅವ್ರಿಗೆ ಇಷ್ಟ ಇರಲಿಲ್ವೋ ಏನು ಕತೆನೋ. ನನ್ನ ಮದುವೆ ಇದಕ್ಕೆ ಛತ್ರಕ್ಕೆ ಬರಬೇಕು. ಛತ್ರಕ್ಕೆ ಈ ಕಡೆ ನಮ್ಮ ಚಿಕ್ಕಪ್ಪವರೇ ಬರಲಿಲ್ಲ, ನಿಂತ್ಕೊಂಡು ಎಲ್ಲ ಇದ್ದವ್ರು ಅವರು ಇದಕ್ಕೆ ಬರಲಿಲ್ಲ, ಛತ್ರಕ್ಕೆ ಬರಲಿಲ್ಲ. ಇಲ್ಲಿ ಎಲ್ಲ ಹುಡುಕ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ದಲ್ಲ ಪುಟ್ಟಸ್ವಾಮಿ ಅಂತ, ನಮ್ಮ ಚಿಕ್ಕಪ್ಪವ್ರ ಪಾರ್ಟ್ನರು, ಅವರು ಎಲ್ಲ ಹುಡುಕ್ತಾ ನೋಡಿದ್ರೆ ಕಾಫಿ ಹೋಟ್ಲಲ್ಲಿ ಕಾಫಿ ಕುಡಿತಾ ಕೂತಿದ್ದಾರೆ. ಆಮೇಲೆ ಅಲ್ಲಿಂದ ಕರ್ಕೊಂಬಂದು ಮದುವೆ ಮನೆಗೆ ಕರ್ಕೊಂಬಂದು ಮದುವೆ ಎಲ್ಲ ಮಾಡಿಸಿ. ಹುಣಸೂರಲ್ಲ, ಮೈಸೂರು. ಇದರಲ್ಲಿ ರಾಜಕಮಲ್ ಟಾಕೀಸ್ ಹತ್ರ ಒಂದು ಕನಿಕಾ ಪರಮೇಶ್ವರಿ ಇದೆ, ಚೌಲ್ಟ್ರಿ ಇದೆ, ಅಲ್ಲಾಗಿದ್ದು ಮದುವೆ. ನನ್ನ ಹೆಂಡತಿನ ಮದುವೆ ಮಾಡ್ಕೋಬೇಕು ಅಂತ ನಮ್ಗೆ ಆಸೆ ಇದ್ದಿದ್ದರಿಂದ ಅಷ್ಟೇ ಹೊರತು ಬೇರೆ ಏನಿಲ್ಲ. ಅವತ್ತಿನ ದಿವಸಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಇತ್ತು, ಬಂದರು. ಆಮೇಲೆ ಎಲ್ಲರೂ ಬಂದರು. ದ್ವಾರಕೇಶು ಬಂದ. ದ್ವಾರಕೇಶಿಗೆ ಮದುವೆ ಆಗಿತ್ತು 6 ತಿಂಗಳು ಮುಂಚೆ. ಆಮೇಲೆ ಇನ್ನೊಬ್ಬ BM ವೆಂಕಟೇಶ್ ಅಂತ ಒಬ್ಬ ಇದ್ದ, ಅವನು ಹುಣಸೂರು ಕೃಷ್ಣಮೂರ್ತಿಗಳೇ ಮುಂದೆ ತಂದಿತ್ತು. ಅವನು ಬಂದಿದ್ದ. ಅವನು ನನ್ನ ಮದುವೆಯಲ್ಲಿ ಈ ನೀರಿನ ತೊಂಬಿಗೆ ಲೋಟ ಅದು ಇದು ಎಲ್ಲ ಪ್ರೆಸೆಂಟೇಷನ್ ಕೊಟ್ಟ. ಇವತ್ತು ನಾನು ಇದೆ BM ವೆಂಕಟೇಶ ಅಂತ, BMV ಅಂತ ಇದೆ, ಅವ್ನು ಕೊಟ್ಟ ಅವನು. ಸೊ ಮದುವೆ ಆಯಿತು. ಮದುವೆ ಆದಮೇಲೆ ಕೋರ್ಸ್ ಮನೆಯವ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ. ಸೊ ಈ ಥರ ಯಾರೂ ಸರಿಯಾಗಿ ಅಟೆಂಡ್ ಮಾಡಲಿಲ್ಲ ಅನ್ನೋದೆಲ್ಲ ಅವ್ರಿಗೂ ಗುಸು ಗೊತ್ತಾಗಿ ಆಮೇಲೆ ನನ್ನ ಪ್ರೀತಿಯಾಗಿ ನೋಡೋಕ್ಕೆ ಶುರು ಮಾಡಿದ್ರು. ನನ್ನ ಕಂಡ್ರೆ ತುಂಬ ಆಸೆ ಇತ್ತು, ಇವನ್ ಮಧುಸೂದನ್ಗಾಗಲಿ. ಆಮೇಲೆ ಕೊನೆಗೆ ಯಾವಾಗ ನನ್ನ ಬಿಹೇವಿಯರು, ನನ್ನ ನಡತೆ ನೋಡಿದ್ಮೇಲೆ ಎಲ್ರಿಗೂ ನನ್ನ ಕಂಡ್ರೆ ಇಷ್ಟ ಆಯಿತು. ನವಂಬರ್ 22, 1967 ಆಯ್ತು. ಇಷ್ಟು ವರ್ಷ ಆಯ್ತು ಮದುವೆ ಆಗಿ. ಮದುವೆ ಆದಮೇಲೆ ಎಲ್ಲರೂ ಹೋಗ್ತಾರಲ್ಲ ಹನಿಮೂನ್ಗೆ. ಎಲ್ಲಿಗೆ ಹೋಗೋದು ಹನಿಮೂನ್ಗೆ? ದುಡ್ಡೇ ಇಲ್ವೇ? ಸ್ವಲ್ಪ ದುಡ್ಡು. ಏನು ದುಡ್ಡದು? ಈ ಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ, ಸ್ವಲ್ಪ ದುಡ್ಡಿರುತ್ತಲ್ಲ, ಆ ದುಡ್ಡಲ್ಲಿ ಎಲ್ಲಿಂದ ಬಂದಿದ್ದು ಅಂದರೆ, ಮೈಸೂರಿಂದ ನಮ್ಮ ಹನಿಮೂನ್ ಪ್ಲೇಸ್ ಯಾವುದು ಅಂದರೆ ವುಡ್ಲ್ಯಾಂಡ್ಸ್, ಬೆಂಗಳೂರು ವುಡ್ಲ್ಯಾಂಡ್ಸ್. ಅಲ್ಲಿ ಬಂದು ಒಂದು 3 ಡೇಸ್ ಇದ್ದು ಪುನಃ ಎಗೇನ್ ನಮ್ಮ ಚಿಕ್ಕಪ್ಪವ್ರ ಮನೆಗೆ ಹೋಗಿದ್ದು, ಅವ್ರ ಜೊತೆನೇ ಇದ್ದಿದ್ದು. ಆಮೇಲೆ ಮೈಸೂರು ಟು ಬೆಂಗಳೂರು ಕೋರ್ಸ್ ಚೆನ್ನಾಗಿತ್ತು. ಕೋರ್ಸ್ ಬಿಡಿ, ಅಲ್ಲಿ ಎಲ್ಲ ಸುತ್ತಾಡ್ದು ಮಾಡಿದ್ವು, ಏನು ದುಡ್ಡಿದೆಯೋ ಅದರಲ್ಲೇ ಇತ್ತು. ಆಮೇಲೆ ಹೋಟ್ಲ್ ಬಿಲ್ ಬೇರೆ ಕಟ್ಟಬೇಕಲ್ಲ, ಸೊ ಅದನ್ನು ನೋಡ್ಕೊಂಡಿದ್ದೇನೆ. ಮೊದಲಿಂದನೂ ಅಷ್ಟೇ ನನ್ನ ಹೆಂಡತಿ ತುಂಬ ಕ್ಯಾಲ್ಕುಲೇಷನ್ ಜಾಸ್ತಿ. ಅವತ್ತಿಂದನೂ ಅಷ್ಟೇ, ಇವತ್ತಿನಗೂ ಅಷ್ಟೇ.
ಎಲ್ಲಾನು ಲೆಕ್ಕಾಚಾರ ಜಾಸ್ತಿ. ಕೋರ್ಸ್ ಮೊದಲೆಲ್ಲ ಎಲ್ಲ ಅವಳೇ ಲೆಕ್ಕ ನೋಡ್ಕೋತಾ ಇದ್ದದ್ದು. ನಾನು ಬ್ಯುಸಿಯಾಗಿರ್ತಿದ್ದೆ. ಇವತ್ತು ಸ್ವಲ್ಪ ಅವಳು ನೋಡಲ್ಲ, ಪೂರ್ತಿ ನಾನೇ ನೋಡ್ತೀನಿ. ಯಾಕೆ ನನಗೆ ಕೆಲಸ ಇಲ್ಲ, ಅದಾದ್ರು ಒಂದು ಕೆಲಸ ಇರಲಿ ಅಂತ ಪೂರ್ತಿ ಏನು ಮಾಡಿದ್ರು ಕೂಡ ಲೆಕ್ಕ ಇರುತ್ತೆ. ಯಾವುದನ್ನು ಕೂಡ ಸುಮ್ಮನೆ ಬಿಡಲ್ಲ. ಆನ್ಲೈನ್ ಪೇ ಮಾಡಿದ್ರು ಅದಕ್ಕೊಂದು ಇರುತ್ತೆ, ಕ್ಯಾಶ್ ಕೊಟ್ಟರು ಇರುತ್ತೆ. ಸೊ ಏನಾದರೂ ಕೂಡ ಲೆಕ್ಕ ಇರಬೇಕು ಜೀವನದಲ್ಲಿ. ಏಕೆಂದರೆ ನಾವು ಇವತ್ತು ಏನು ಖರ್ಚು ಮಾಡಿದ್ದೀವಿ, ನಾಳೆ ಈ ಖರ್ಚು ಮಾಡೋಕ್ಕಾಗತ್ತಾ? ಅಥವಾ ತಿಂಗಳ ಪೂರ್ತಿ ಮಾಡಿದಾಗ ಏನಾಗುತ್ತೆ, ಎಲ್ಲಿ ಹೋಗ್ತೀವಿ ನಾವು, ಏನು ಸಾಕಾಗುತ್ತೋ ಸಾಕಾಗಲ್ವೋ, ಇವೆಲ್ಲನೂ ಕ್ಯಾಲ್ಕುಲೇಷನ್ ಜಾಸ್ತಿ. ಅದೆಲ್ಲ ನನ್ನ ಹೆಂಡತಿನೂ ಅಷ್ಟೇ, ನಾನು ಅಷ್ಟೇ. ಸೊ 58 ಇಯರ್ಸ್ ಆಯಿತು ಮದುವೆ ಆಗಿ. 58 ಇಯರ್ಸ್ ಆಯಿತು. ಜೀವನದಲ್ಲಿ ಬಹಳ ಕಷ್ಟ ನೋಡಿದಾಳೆ. 5 ವರ್ಷ ನಮಗೆ ಮದುವೆ ಆಗಿ ನಮ್ಮ ಚಿಕ್ಕಪ್ಪವ್ರ ಜೊತೆ ನಾನು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಅವರು ಈ ಸಬ್ಸಿಡಿ ಇದೆಲ್ಲ ಬಂತಲ್ಲ, ಆವಾಗ ಏನಾಯಿತು ಅಂದರೆ ಇಂಡಸ್ಟ್ರಿ ಎಲ್ಲನೂ ಮೈಸೂರಿಗೆ ಶಿಫ್ಟ್ ಆಯಿತು. ಯಾಕೆಂದರೆ ಸಬ್ಸಿಡಿ ಕೊಡ್ತಾಯಿದ್ರು. ಎಷ್ಟು ಕೊಡ್ತಾಯಿದ್ರು ಸಬ್ಸಿಡಿ ಅಂದರೆ ಅವತ್ತಿಂದು 50,000 ಸಬ್ಸಿಡಿ ಕೊಡ್ತಾಯಿದ್ರು. ರಾಮಕೃಷ್ಣ ಹೆಗಡೆ ಪೀರಿಯಡಲ್ಲಿ 50,000 ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರ ನಮ್ಮ ಚಿಕ್ಕಪ್ಪ ಅವರು ಪ್ರೊಡ್ಯೂಸ್ ಮಾಡ್ತಾಯಿದ್ರಲ್ಲ, ಅವರು ಕೂಡ ಮೈಸೂರಿಗೆ ಶಿಫ್ಟ್ ಆದರು. ಅಂದರೆ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದರು. ಒಂದು ಬಾಡಿಗೆ ಮನೆ ತೊಗೊಂಡು ಅಲ್ಲಿ ನಮ್ಮ ಸ್ವಂತ ಮನೆಯೂ ಇತ್ತು ಚಿಕ್ಕಪ್ಪ ಅವ್ರಿಗೆ, ಅದನ್ನು ಬಾಡಿಗೆಗೆ ಕೊಟ್ಟಿದ್ದರು. ಸೊ ಬಾಡಿಗೆಯನ್ನು ಖಾಲಿ ಮಾಡಿಸ್ಬೇಕಲ್ಲ, ಅಲ್ಲಿವರೆಗೂ ಕೂಡ ಒಂಟಿಕೊಪ್ಪಲ ಮಹಾಜನ ಹೈಸ್ಕೂಲ್ ಎದುರುಗಡೆ ಒಂದು ಮನೆನ ಬಾಡಿಗೆಗೆ ತೊಗೊಂಡು ಅಲ್ಲಿ ಎಲ್ಲರೂ ಇದ್ದು, ನಾವೆಲ್ಲ ಇದ್ದು. ನಾನೂ ಇದ್ದೆ, ನನ್ನ ಹೆಂಡತಿ, ನಮ್ಮ ಚಿಕ್ಕಪ್ಪ, ಅವರ 5 ಮಕ್ಕಳು. ಇನ್ನೊಬ್ಬ ಇದ್ದ, ಅವನಿಗೂ ಆಸೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು, ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅವನು ರಾಘವೇಂದ್ರ ಅಂತ, ನಮ್ಮ ಚಿಕ್ಕಪ್ಪ ಅವರ ಅಕ್ಕನ ಮಗ. ಅವನೇನು ಮಾಡೋಕ್ಕಾಗಲಿಲ್ಲ, ಏನಿಲ್ಲ, ಜೊತೆಲೇ ಇರುವ. ಆಮೇಲೆ ಅಲ್ಲೇ ಇದ್ದುಕೊಂಡು ಅವ್ರದ್ದು ಕಾರ್ ಇತ್ತು, ನಮ್ಮ ಚಿಕ್ಕಪ್ಪ ಅವ್ರದ್ದು. ಆ ಕಾರ್ನ ಡ್ರೈವ್ ಮಾಡಿಕೊಂಡು ಅವನೊಬ್ಬ, ಅದೊಂದು ಫ್ಯಾಮಿಲಿ ಇತ್ತು ಅಲ್ಲಿ. ಅಷ್ಟು ದೊಡ್ಡ ಫ್ಯಾಮಿಲಿ ಆ ಒಂಟಿಕೊಪ್ಪಲ ಮನೇಲಿ ಇದ್ದಿದ್ದು. ನಾನು ಮದುವೆ ಆಗಿ ಆದ್ಮೇಲೆ ಹೆಂಡತಿಗೆ ಮೊದಲು ಏನು ಕೊಡ್ಸಿದ್ರಿ ಅವರಿಗೆ? ಏನು ಕೊಡ್ಸಕ್ಕೆ ಏನು ದುಡ್ಡೇ ಇರಲಿಲ್ಲ. ದುಡ್ಡು ಬಂದ್ಮೇಲೆ ದುಡ್ಡು ಕಂಡಿದ್ದು ಯಾವಾಗ? ದುಡ್ಡು ಕಂಡಿದ್ದು ಮದುವೆ ಆಗಿ ಒಂದು 3-4 ವರ್ಷ ಆದಮೇಲೆ. ದುಡ್ಡು ಅಂತ ಏನು ಅಂಥದ್ದೇನು ಗಂಟೇನು ಸಿಕ್ಕಲಿಲ್ಲ. ಏಕೆಂದರೆ ಅವಾಗ ಸಿಕ್ಕಿದ್ದು ಮೊದಲನೇ ಪಿಕ್ಚರ್ 1,500 ರೂಪಾಯಿ. ಮೊದಲೆಲ್ಲ ನಂಗೆ ಸಿಕ್ಕಿದ್ದು 1,500, 1,700 ಆ ಥರ. ಇವನ್ ನಾನು ದುಡ್ಡು ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಚಿಕ್ಕಪ್ಪವರಿಂದ ಬಂದಲ್ಲ, ಆವಾಗಲೇ 1,500, 1,700. ನ್ಯಾಯವೇ ದೇವರು ಅನ್ನೋ ಒಂದು ಪಿಕ್ಚರ್ ಮಾಡಿದೆ. ನ್ಯಾಯವೇ ದೇವರು ಅಂತ ನಮ್ಮ ಸಿದ್ಲಿಂಗಣ್ಣ ಮಾಡಿದ್ದು. ಅದರಲ್ಲಿ BM ವೆಂಕಟೇಶ ಇದು ಮಾಡಿದ್ರು. ಅವರಲ್ಲೇ ಒಂದು ಸ್ವಲ್ಪ ದುಡ್ಡು ಕೊಟ್ಟರು ನನಗೆ. ಹೆಂಡತಿಗೆ ಏನು ಕೊಡ್ಸಿ ಫಸ್ಟ್ ಕೊಡ್ಸಿದ್ದೀನಿ? ಜ್ಞಾಪಕ ಇಲ್ಲ ಸರ್. ಅವಳಿಗೆ ನನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ ಅವಳಿಗೆ ಒಂದು ಸೀರೆ ಆಗಲಿ, ಒಂದು ಬ್ಲೌಸ್ ಆಗಲಿ, ಮದುವೆ ಆಗಿ ಒಂದು 2 ವರ್ಷದವರೆಗೂ ಏನೂ ಕೊಡಿಸಿಲ್ಲ. ಯಾಕೆ ನನ್ನ ಹತ್ರ ದುಡ್ಡೇ ಇರ್ತಿರ್ಲಿಲ್ಲ. ನಮ್ಮ ಚಿಕ್ಕಪ್ಪರ ಜೊತೆ ಇದ್ದರೂ ಕೂಡ ಖರ್ಚಿಗೆ ದುಡ್ಡು ಇರ್ತಿರ್ಲಿಲ್ಲ. ಏನಂದರೆ ತವ್ರ ಮನೆಗೆ ಹೋದಾಗ ಈ ಅರಿಶಿನ ಕುಂಕುಮಕ್ಕೆ ಅಂತ ಕೊಡ್ತಾರಲ್ಲ, 100 ರೂಪಾಯಿ, 200 ರೂಪಾಯಿ, ಒಂದು 500 ರೂಪಾಯಿ, ಈ ಥರದ್ದೇನೆ ಆವಾಗ ಕೊಡೋರು. ಈ ದುಡ್ಡು ಇಟ್ಕೊಂಡೇ ನಾವು ಸಿನಿಮಾ ನೋಡೋದು, ಬೀಚ್ಗೆ ಹೋಗೋದು, ಹೋಟ್ಲಿಗೆ ತಿನ್ನೋದು. ಈ ಶೋಕಿಗಳೆಲ್ಲ ಎಷ್ಟು ಅಂದರೆ ಅವಳಿಗೆ ಕೊಡ್ತಾ ಇತ್ತಲ್ಲ ಅರಿಶಿನ ಕುಂಕುಮದ ದುಡ್ಡು, ಅದರಲ್ಲೇ ನಾವು ಜೀವನ ಮಾಡಿದ್ದು. ನಮಗೆ ಜೀವನಕ್ಕೆ ಅಂತ ಬೇರೆ ಏನೂ ಇರ್ತಿರ್ಲಿಲ್ಲ. ಯಾಕೆ ನಮ್ಮ ಚಿಕ್ಕಪ್ಪರ ಜೊತೆನೇ ಇರ್ತಿದ್ದು, ಊಟ ತಿಂಡಿ ನಡೆದೋಗಿರೋದು. ಸೊ ಎಲ್ಲಿ ಹೋಗಬೇಕು ಅಂದರೂ ಕೂಡ ಈ ಅರಿಶಿನ ಕುಂಕುಮದ ದುಡ್ಡು ಇರೋದಲ್ಲ, ಇದರಲ್ಲಿ ಹೋಗ್ತಾ ಇದ್ದೆ. ಅದನ್ನು ಒಂದು ರೀತಿ ಅದೊಂಥರ ಖುಷಿಯಾಗಿತ್ತು ಸರ್, ಸಂತೋಷವಾಗಿತ್ತು. ಅದನ್ನು ಮಕ್ಕಳಿಲ್ಲ, ಏನಿಲ್ಲ, ನಾವೀಗ ಬರೋನೆ ಒಂದು 5 ವರ್ಷ ನಿಜವಾಗ್ಲೂ ಒಳ್ಳೆ ಜೀವನ ಅದು. ಸೊ ನಾನು ಇಲ್ಲಿಂದ ಬಂದು ಇನ್ನೂ ಸ್ವಲ್ಪ ಏನೊಂದು ಜೀವನದ ಮಜಲು ನೋಡಿದ್ದು ಅಂತ ಹೇಳಿದ್ರೆ, ನನ್ನ ಜೀವನ ದ್ವಾರಕೀಶ್ ಜೊತೆ ಬಂತು. ಮದುವೆ ಆಗಿತ್ತಲ್ಲ ನನಗೆ, ಅವನಿಗೂ ಒಂದು ತಂಗಿ ಗಂಡ. ಅವನು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ನಾನು ಮಾತ್ರ ಪ್ರೊಡಕ್ಷನ್ ಆದರೂ ಸರಿಯೇ, ಆಮೇಲೆ ಡೈರೆಕ್ಷನ್ ಆದರೂ ಸರಿ, ಅಸೋಸಿಯೇಟ್ ಆದರೂ ಸರಿ, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೆ ನಾನು. ಆ ಒಳ್ಳೆ ಕೆಲಸ ಮಾಡ್ತಿದ್ದರಿಂದನೇ ನನಗೆ ಮೇಲೆ ಪಿಕ್ಚರ್ಗಳಿಗೆ ಶುರು ಆಗಿದ್ದು, ಅಸೋಸಿಯೇಟ್ ಆಗಿದ್ದಾಗಲೇ. ಸೊ ಆ ಥರ ಅವನಿದ್ದವನು, ಸರಿ ಬಂದ್ಬಿಡು ನಮ್ಮ ಜೊತೆಗೇನೆ, ಅವನು ಒಂದು ಸ್ವಲ್ಪ ಹುಮ್ಮಸ್ ಕೊಟ್ಟ. ಸೊ ನಮ್ಮ ಚಿಕ್ಕಪ್ಪವರಿಂದ ಬಿಡಕ್ಕೆ ಅದೊಂದು ಚಾನ್ಸ್ ಸಿಕ್ತು. ಯಾವಾಗ ನಮ್ಮ ಚಿಕ್ಕಪ್ಪವರು ಮದ್ರಾಸಲ್ಲಿ ಇದ್ದರು, ಅವರು ಮೈಸೂರಿಗೆ ಬಂದಾಗ ಅವರು ಅವ್ರ ಮನೆ ಮೇಲ್ಗಡೆನೆ ಒಂದು 3 ರೂಮ್ ಇತ್ತು. 3 ಮಂಗಳೂರು ಹೆಂಚಿನ ಮನೆ. ಇಲ್ಲೊಂದು ರೂಮು, ಅಲ್ಲೊಂದು ರೂಮು, ಆ ಥರ ಮಧ್ಯೆ ಒಂದು ತಾರಸಿ, ಬಾತ್ರೂಮ್ ಇಲ್ಲ,
ಟಾಯ್ಲೆಟ್ಗೆ ಹೋಗ್ಬೇಕು ಅಂದರೆ ಚೊಂಬು ಹಿಡ್ಕೊಂಡು ನೀರು ಹಿಡ್ಕೊಂಡು ಹೊರಗಡೆ ಹೋಗ್ಬೇಕು. ಆ ಓನರ್, ಮನೆ ಓನರ್ ಇದ್ದವನು ಬಾತ್ರೂಮ್ ಥರದ್ದು ಒಂದೇನೋ ಕಟ್ಟಿಸ್ಕೊಟ್ಟ. ಅವ್ನು ನಮ್ಮನ್ನು ನೋಡಿ ಅವನು ಇಷ್ಟ ಆಸಿ 80 ರೂಪಾಯಿ ಮನೆ ಬಾಡಿಗೆ, 10 ರೂಪಾಯಿ ಲೈಟ್ ಬಿಲ್ಲು, ಚೆನ್ನೈ ಎಲ್ಲ ಚೆನ್ನೈ. ಸೊ ಅಲ್ಲಿ ನಮ್ಮ ಹೊಸ ಜೀವನ ಪ್ರಾರಂಭ ಆಯಿತು. ಸೊ 350 ರೂಪಾಯಲ್ಲಿ ನಾವು ಜೀವನ ಮಾಡ್ತಾ ಇದ್ದು. 350 ರೂಪಾಯಲ್ಲಿ ಜೀವನ ಎಷ್ಟು ಅವಾಗ ಏನಾಗೋದು ಅಂದರೆ, ನಾನು ಎಲ್ರಿಗೂ ಸ್ವಲ್ಪ ಬೇಕಾದ ವ್ಯಕ್ತಿ. ನಾನು ನಮ್ಮ ಬಿ ಎಂ ವೆಂಕಟೇಶ ಅವ್ನು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ದ. ಅವ್ನು ಪ್ರೊಡ್ಯೂಸ್ ಮಾಡಿದಾಗ ನಮ್ಮ ಗುರುಗಳೇನೆ ಡೈರೆಕ್ಟ್ರು, ಸಿದ್ಧಲಿಂಗಯ್ಯನೇ ಡೈರೆಕ್ಟ್ರು. ನ್ಯಾಯವೇ ದೇವರು ಅಂತ ಪಿಕ್ಚರ್ ಅದು. ಅದರ ಗಿಂಪೋಸಿಂಗ್ ಎಲ್ಲಾನು ಕೂಡ ನನ್ನ ಮನೇಲೇ ಆಗಿದ್ದು, ನನ್ನ ಬಾಡಿಗೆ ಮನೇಲೆ. ಆಕಾಶವೇ ಬೀಡಲ್ಲಿ ಹಾಡಿದೆಯಲ್ಲ, ಅದು ನಮ್ಮ ಮನೇಲೇ ಕಂಪೋಸ್ ಹಂಗೆ. ಸೊ ಏನೋ ಅವನು ನಮ್ಮಲ್ಲೇ ಇರ್ತಿದ್ದ, ಅವನು ವಿ ವೆಂಕಟೇಶ. ಈ 3 ಇದರಲ್ಲಿ ಈ ರೂಮ್ ಇದೆಯಲ್ಲ, ಆ ಥರದಲ್ಲಿ ಒಂದು ರೂಮಲ್ಲಿ ಅವನು ಇರುವ. ಸೊ ಇಲ್ಲೇನೆ ಒಂದು 350 ರೂಪಾಯಲ್ಲಿ ಜೀವನ ಮಾಡ್ತಾ ಇದ್ದದ್ದು. 10 ರೂಪಾಯಿ ಲೈಟ್ ಬಿಲ್ಲು. ಹುಣಸೂರಿಂದ ಹೊರಗಡೆ ಬಂದಿದೆ ಯಾಕೆ? ಮದುವೆ ಆಯಿತು. ಆಮೇಲೆ ನನ್ನದೇ ಒಂದು ಜೀವನ ನೋಡ್ಕೋಬೇಕು. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಮದುವೆ ಆಗಿದೆ, ಅಕಸ್ಮಾತ್ ನಾಳೆ ಮಕ್ಕಳಾದಾಗ ನಾನು ಎಲ್ಲರೂ ಸಾಕಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಇರ್ತಿತ್ತು. ರಾಕೇಶ್ ಐಡಿಯಾ ಕೊಟ್ಮೇಲೆ ಇಲ್ಲ, ಅವನೇನು ಕೊಡಲಿಲ್ಲ ಪಾಪ, ಹೇಳ್ಬಾರ್ದು. ಬಂದ್ಬಿಡು. ಅವನು ಏನಂದ, ಅವತ್ತೊಂದು ದಿವಸಕ್ಕೆ 4,000 ರೂಪಾಯಿ ಸಂಭಾವನೆ ನನಗೆ, ಮೇಯರ್ ಮುತ್ತಣ್ಣ 4,000 ರುಪೀಸ್. ಅದರಲ್ಲಿ ಏನು ಅಂತ ಹೇಳಿದ್ರೆ, ನಾನು ಇದು ಕೆಲಸ ಮಾಡವೆ, ಅಸೋಸಿಯೇಟ್ ಆಗಿ ಕೆಲಸ ಮಾಡುವೆ, ಪ್ರೊಡಕ್ಷನ್ನ ನೋಡ್ಕೊತಿದ್ದೆ ನಾನು. ಅದು ತುಂಬ ಖುಷಿ ಆಯ್ತಿತ್ತು ಅವನಿಗೆ. ಸೊ ಅಲ್ಲಿ 4,000 ರೂಪಾಯಿ ಮೊದಲು ಚೆನ್ನಾಗಿ ನೋಡಿದ್ದು ದ್ವಾರಕೀಶ್ ಅವ್ರ ಕಡೆಯಿಂದ 4,000 ರೂಪಾಯಿ.